ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯು ಎ ಎನ್ ನಂಬರ್ನ ಫೈಂಡ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಯು ಎ ಎನ್ ಅಂದರೆ ನಿಮ್ಮ ಇ ಪಿ ಎಫ್ ಅಲ್ಲಿ ಇರುತ್ತಲ್ಲ, ಪಿ ಎಫ್ ನಂಬರ್, ನಿಮ್ಮ ಈ ಪಿ ಎಫ್ ನಂಬರ್ ಏನಿರುತ್ತಲ್ಲ ಆ ಯು ಎನ್ ನಂಬರ್ನ ಫೈಂಡ್ ಮಾಡೋದು ಹೇಗೆ ಅನ್ನೋದನ್ನ, ಪಿ ಎಫ್ ನಂಬರ್ ಫೈಂಡ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಹೊಸದಾಗಿ ಪಿ ಎಫ್ ಅಪ್ಡೇಟ್ ಆಗಿದೆ ಅಂದರೆ ಪಿ ಎಫ್ ವೆಬ್ಸೈಟು ಹೊಸದಾಗಿ ತುಂಬ ಅಪ್ಡೇಟ್ ಆಗಿದೆ ನೋಡ್ಬೋದು. ತುಂಬ ಅಪ್ಲೈ ಮಾಡೋದಾಗಿರ್ಬೋದು, ಆ್ಯಕ್ಟಿವೇಶನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಪ್ಡೇಟ್ ಆಗಿದೆ. ಆ ಪ್ರತಿಯೊಂದು ಅಪ್ಡೇಟ್ ಆಗಿರೋದು ಕೂಡ ಪ್ರತಿಯೊಂದು ನಾನು ಈ ನಡುವೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ವಿಡಿಯೋನ ಇವಾಗ ಶುರು ಮಾಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇವಾಗ ಹೊಸ ಅಪ್ಡೇಟ್ ಆಗಿದೆ ಅಂದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಜಸ್ಟ್ 1-2 ನಿಮಿಷದಲ್ಲಿ ನೀವು ಇದನ್ನು ಫೈಂಡ್ ಮಾಡ್ಬೋದು, ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು. ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ಇ ಪಿ ಎಫ್ ಅಂತ ಹಾಕಿ ಸರ್ಚ್ ಕೊಡ್ತಾ ನೀವು ಬೇಕಾದ್ರೆ ಯು ಎನ್ ಎ ನಂಬರ್ ಎಲ್ಲ ಮೆಂಬರ್ ಹೋಮ್ ಅಂತ ಹಾಕಿ ಸರ್ಚ್ ಕೊಟ್ಟರು ಕೂಡ ಇದರ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ ಯು ಎನ್ ಎ ಅಂತ ಇದೆ, ಇಲ್ಲಿ ಕೆಳಗಡೆ ಯು ಎನ್ ಎ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಮೇನ್ ವೆಬ್ಸೈಟ್ ಆಗಿರುತ್ತೆ. ಅಪ್ಲೈ ಮಾಡೋದಕ್ಕೆ ಪಿ ಎಫ್ನ ಅಪ್ಲೈ ಮಾಡೋದಕ್ಕೆ ಲಾಗಿನ್ ಆಗಿ ಅಪ್ಲೈ ಮಾಡೋದಕ್ಕೆ ಇದು ಮೇನ್ ಪೇಜ್ ಆಗಿರುತ್ತೆ. ಇವಾಗ ಇಲ್ಲಿ ನಿಮಗೆ ಯಾವ ರೀತಿ ಯು ಎನ್ ನಂಬರ್ನ ಫೈಂಡ್ ಮಾಡೋದು ರೀತಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು ಕೆಳಗಡೆ ಬಂದ ಇಲ್ಲಿ ನೋ ಯುವರ್ ಯು ಎನ್ ಎ ಅಂತ ಕಾಣ್ತಿದ್ದಿಲ್ಲ, ಆ್ಯಕ್ಟಿವ್ ಯು ಎನ್ ಎ, ನೋ ಯುವರ್ ಯು ಎನ್ ಎ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ನೋ ಯುವರ್ ಯು ಎನ್ ಎ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಓನ್ಲಿ 2 ಸ್ಟೆಪ್ ನಿಮ್ಮ ಯು ಎನ್ ನಂಬರ್ ಫೈಂಡ್ ಮಾಡೋಕ್ಕೆ ಜಸ್ಟ್ 2 ಸ್ಟೆಪ್ ಇದೆ ಅಷ್ಟೇ. ನಿಮ್ಮ ಯು ಎನ್ ನಂಬರ್ ಫೈಂಡ್ ಮಾಡೋದಕ್ಕೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಬಂದರೆ ನೋಟಲ್ಲೂ ಕೂಡ ತೋರಿಸ್ತಾ ಇದೆ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆ ಅಂತ. ಮೊಬೈಲ್ ನಂಬರ್ ಯಾವ ಅದಕ್ಕೆ ಆಧಾರ್ ಕಾರ್ಡ್ಗಾಗಿರ್ಬೋದು, ಪಿ ಎಫ್ ನಂಬರ್ಗಾಗಿರ್ಬೋದು, ಮೆಂಬರ್ ಐ ಡಿಗಾಗಿರ್ಬೋದು, ಇಲ್ಲ ಪಾನ್ ಕಾರ್ಡ್ಗಾಗಿರ್ಬೋದು, ಲಿಂಕ್ ಆಗಿದೆ, ರಿಜಿಸ್ಟರ್ ಆಗಿದೆ ನಂಬರೇ ಹಾಕಬೇಕು ಅಂತ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು 3 ಸ್ಟೆಪ್ನ ತೋರಿಸ್ತಾ ಇದೆ. ಫಸ್ಟು ವೆರಿಫಿಕೇಷನ್ ಅಂತ ತೋರಿಸ್ತಾ ಇದೆ, 3 ಮೇಲ್ಗಡೆ ನೋಡ್ತಾ ಇರ್ಬೋದು. ವೆರಿಫಿಕೇಷನು, ಒ ಟಿ ಪಿ, ಯು ಎನ್ ನಂಬರ್ ಅಂತ. ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ವೆರಿಫಿಕೇಷನ್ ಐಡೆಂಟಿಫಿಕೇಷನಲ್ಲಿ ಇಲ್ಲಿ ನೋಡ್ಬೋದು ಮೊಬೈಲು ಯಾವುದು ಆಗ್ತಿದೆಲ್ಲ ನೀವು ಮೊಬೈಲ್ ನಂಬರು ಅದು ರಿಜಿಸ್ಟರ್ ಆಗಿರಬೇಕು. ಆಧಾರ್ ಕಾರ್ಡ್ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಪ್ರೂಫ್ ಅಂತಿದೆಯಲ್ಲ, ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊಂಡ್ರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತದೇ ಹಾಕಬೇಕಾಗುತ್ತೆ. ಅಲ್ಲಿ ಮೊಬೈಲ್ ನಂಬರ್ ಇದು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ನೀವು ಇಲ್ಲಾಂದರೆ ಈ ಮೆಂಬರ್ ಐ ಡಿ ಸೆಲೆಕ್ಟ್ ಮಾಡಿಕೊಂಡ್ರು ಅಷ್ಟೇ. ನೀವು ಪಾನ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಆಗುತ್ತೆ ಆ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಅಂತ ಕೇಳ್ತಿದ್ದೀವಿ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟರ್ ಆಗಿದೆ ಅಂತ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಿಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದು ಯಾವ ರೀತಿ ಇದೆಯೋ ಅದು ಹಾಕ್ಕೊಂಡು ಸೆಂಡ್ ಒ ಟಿ ಪಿ ಆ್ಯಂಡ್ ವೆರಿಫೈ ಅಂತಿದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಏನು ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟರ್ ಅಲ್ಲಿ ಮೊಬೈಲ್ ನಂಬರ್ ಹಾಕಿದ್ರೆ ಆ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ. ನೋಡ್ತಾ ಇರ್ಬೋದು 6 ನಂಬರ್ಸ್ ಅಂತ ಒ ಟಿ ಪಿ ಹೋಗಿದೆ. ಆ ಒ ಟಿ ಪಿ ಬಂದಂಥ ಒ ಟಿ ಪಿನ ಇಲ್ಲ ಎಂಟರ್ನ ಮಾಡಿಕೊಂಡು ವೆರಿಫೈ ಒ ಟಿ ಪಿ ಅಂತಿದ್ದಿಲ್ಲ, ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಯು ಎನ್ ನಂಬರು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ. ಇಲ್ಲಿ ತೋರಿಸ್ಬಿಡುತ್ತೆ ನೋ ಇವಾಗ ಯು ಎನ್ ಎ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ನೋಡ್ಬೋದು. ಕಾಪಿ ಕೂಡ ಮಾಡ್ಕೋಬೋದು, ಇಲ್ಲ ಬರೆದಿಟ್ಕೊಂಡು. ನೆಕ್ಸ್ಟು ಸ್ಟೆಪ್ಪು ನಿಮ್ಮ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಪಾಸ್ವರ್ಡ್ನೂ ಕೂಡ ಇದೆಲ್ಲ ತಿಳಿಸ್ಕೊಡ್ತೀನಿ ಯಾವ ರೀತಿ ಪಾಸ್ವರ್ಡ್ನ ಹಾಕ್ಕೊಳೋದು ಹೇಗೆ ಅಂತ. ನಾನು ತುಂಬಾ ವೀಡಿಯೋಸ್ ಮಾಡಿದ್ದೀನಿ. ಪಾಸ್ವರ್ಡ್ ಆಗಿರ್ಬೋದು, ಅಪ್ಲೈ ಮಾಡೋದಾಗಿರ್ಬೋದು, ಕ್ಲೈಮು, ಫುಲ್ ಸೆಟ್ಲ್ಮೆಂಟು, ನಿಮ್ಮ ಮತ್ತೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಇವಾಗ ಫರ್ಗೆಟ್ ಪಾಸ್ವರ್ಡ್ ಅಂತ ಕೆಳಗಡೆ ಕಾಣ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊತ ನಿಮಗೆ ನೆಕ್ಸ್ಟು ಫರ್ಗೆಟ್ ಪಾಸ್ವರ್ಡ್ ಯಾವ ರೀತಿ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪೇಜಲ್ಲಿ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಹೋಗಿದೆ. ಇಲ್ಲಿ ಫರ್ಗೆಟ್ ಪಾಸ್ವರ್ಡಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತಲ್ಲ ಡೀಟೇಲ್ ಆಧಾರ್ ಕಾರ್ಡ್ ಹಾಕ್ಕೊಂಡೆ ಮಾಡ್ಕೊಂಡೆ ಈಸಿಯಾಗಿ ನಿಮ್ಗೆ ಬೇಗ ಆಗುತ್ತೆ. ಆಧಾರ್ ಕಾರ್ಡ್ ಇರಬೇಕು, ಇಲ್ಲ ಆಧಾರ್ ಕಾರ್ಡ್ ನಂಬರ್ನ ಎಲ್ಲ ಹಾಕ್ಕೊಬೇಕಾಗತ್ತೆ. ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ಯು ಎನ್ ನಂಬರ್ ನಿಮಗೆ ಫೈಂಡ್ ಆಗಿದೆಯಲ್ಲ, ಯು ಎನ್ ನಂಬರ್ ಫೈಂಡ್ ಆಗಿರೋಂಥ ಯು ಎನ್ ನಂಬರ್ನ ಇಲ್ಲ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಆಮೇಲೆ ನಿಮ್ಮ ಹೆಸರನ್ನ ಹಾಕ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿದೆ ಅಂತ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಂಡು ಮೊಬೈಲ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದಿಲ್ಲ, ಆ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಎಂಟರ್ನ ಮಾಡ್ಕೊಂಡು ಇಲ್ಲಿ ಗೆಟ್ ಅಥೆಂಟಿಕೇಷನ್ ಪಿನ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಗೆಟ್ ಅಥೆಂಟಿಕೇಷನ್ ಪಿನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಏನು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ಲ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ. ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ಲಾಗಿ ಸೆಂಡ್ ಟು ಇವತ್ತು ಮೊಬೈಲ್ ನಂಬರ್ ಅಂತಂದ್ಬಿಟ್ಟು ತೋರಿಸ್ತಾ ಇದೆ. ಎಂಟರ್ ಒ ಟಿ ಪಿ, ಆಮೇಲೆ ಪಾಸ್ವರ್ಡ್ನ ಹೊಸದಾಗಿ ಸೆಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಒ ಟಿ ಪಿ ಬಂದಂಥ ಒ ಟಿ ಪಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಹೊಸ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್
ಹೊಸ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದರೆ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ಅದೇ ಏನಂತ ಹಾಕ್ಕೊಂಡಿದ್ದಲ್ಲ ಪಾಸ್ವರ್ಡು, ಆ ಬಂದಂಥ ಪಾಸ್ವರ್ಡ್ ಹಾಕ್ಕೊಂಡಿರೋದನ್ನೇ ಮತ್ತು ಇನ್ನೊಂದ್ಸಲಿ ಕನ್ಫರ್ಮ್ ಪಾಸ್ವರ್ಡಲ್ಲೂ ಸೇಮ್ ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಇಲ್ಲಿ ವೆರಿಫೈ ಅಂತ ಇದೆಯಲ್ಲ ಕೆಳಗಡೆ, ವೆರಿಫೈ ಅಂತ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಪಾಸ್ವರ್ಡು ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಚೇಂಜ್, ಪ್ಲೀಸ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ನೋಡ್ತಾ ಇದ್ದಲ್ಲ. ಇವಾಗ ಈ ಥರ ಮೆಸೇಜ್ ಬಂದು ಇಲ್ಲಿ ಕ್ಲಿಕ್ ಆದಮೇಲೆ ಕ್ಲಿಕ್ನ ಮಾಡ್ತಾನೆ. ಕ್ಲಿಕ್ ಆಗಿದ ತಕ್ಷಣ ಮೇನ್ ಪೇಜ್ ಓಪನ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಮೇನ್ ಪೇಜ್ ಓಪನ್ ಆಗಿದೆ. ಇವಾಗ ಇಲ್ಲಿ ಲಾಗಿನ್ ಮಾಡೋದನ್ನ ತೋರಿಸ್ಕೊಡ್ತೀನಿ, ನೋಡ್ಬೋದು. ಇವಾಗ ಯು ಎ ನಂಬರ್ ಏನು ಫೈನ್ ಮಾಡಿದ್ದಲ್ಲ ಯು ಎ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ಇಲ್ಲಿ ಕೆಳಗಡೆ ಹಾಕ್ಕೋಬೇಕಾಗತ್ತೆ. ಯು ಎ ನಂಬರ್ನ ಎಂಟರ್ ಮಾಡಿಕೊಂಡು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ಕೂಡ ನೀವು ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಸೈನ್ ಇನ್ ಅಂತ ಕೊಡಬೇಕಾಗತ್ತೆ. ಸೈನ್ ಇನ್ ಅಂತ ಇದೆಯಲ್ಲ, ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಒಂದು ಹೋಗಿದೆ. ಆ ಒ ಟಿ ಪಿನ ಎಂಟರ್ ಮಾಡಿ ಅಂತ ತೋರಿಸ್ತಾ ಇದೆ. ಬಂದಂಥ ಒ ಟಿ ಪಿ 6 ನಂಬರ್ಸ್ ಅಂತ ಒ ಟಿ ಪಿನ ಇಲ್ಲ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಒ ಟಿ ಪಿನ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಕಾಣ್ತಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಲಾಗಿನ್ ಆಗಿದೆ. ಲಾಗಿನ್ ಆಗಿದ ತಕ್ಷಣ ನಾಮಿನಿ ಕೇಳ್ತದೆ. ನಾಮಿನಿ ತುಂಬಾ ಇಂಪಾರ್ಟೆಂಟ್ ಆಗಿದೆ, ನಾಮಿನಿ ಮಾಡಿಸ್ಲೇಬೇಕು. ನಾಮಿನಿ ಕೂಡ ನಾನು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನಾಮಿನಿ ಮಾಡೋದಾಗಿರ್ಬೋದು, KYC ಮಾಡೋದಾಗಿರ್ಬೋದು, PF ಅಲ್ಲಿ KYC ಮಾಡೋದು, ಮತ್ತು ಕ್ಲೈಮ್ ಮಾಡ್ಕೊಳೋದು ಹೇಗೆ, ಅಡ್ವಾನ್ಸ್ ಅಪ್ಲೈ ಮಾಡ್ಕೊಳೋದು ಹೇಗೆ, ಫುಲ್ ಸೆಟಲ್ಮೆಂಟ್ ಮಾಡ್ಕೊಳೋದು ಹೇಗೆ, ಆ್ಯಕ್ಟಿವೇಷನ್ ಮಾಡ್ಕೊಳೋದು ಹೇಗೆ, ಪ್ರತಿಯೊಂದು ವೀಡಿಯೋನೂ ಕೂಡ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಆ ವಿಡಿಯೋಸ್ ಪ್ರತಿಯೊಂದು ಕೂಡ ಹೊಸದಾಗಿ ಅಪ್ಡೇಟ್ ಆಗಿರೋದೆಲ್ಲ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂತೀನಿ, ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಇಲ್ಲ ನಿಮ್ಮ ಫ್ರೆಂಡ್ ಜೊತೆ ಯಾರೆಲ್ಲ PF ಕೆಲಸ ಮಾಡೋವಂಥವ್ರಿಗೆ, PF ಅವಶ್ಯಕತೆ ಇರೋಂಥವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.